ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದಾಗಿದ್ದೀನಿ. ನಾ ಸೇಡಂ ತಾಲೂಕದಾಗ ಒಂದು ರೈಲ್ವೆ ಟ್ರಕ್ ಅದ. ಈ ಕಡೆ ಹೋದೇವಪ್ಪ ಅಂತಂದ್ರೆ ಬೆಂಗಳೂರು, ವಾಡಿ, ಬಾಂಬೈ, ಪೂನಾ ಹೋಗ್ತೀವಿ. ಈ ಲೆಫ್ಟ್ ಹೋದೇವಪ್ಪ ಅಂತಂದ್ರೆ ಹೈದರಾಬಾದ್ ರೂಟ್ ಅದ. ಅದ್ರ ಮ್ಯಾಗ ಒಂದು ಬ್ರಿಡ್ಜ್ ಅದ ನಮ್ಮ ಸೇಡಂದು. ಇದು ಕಲಬುರಗಿಗೆ ಹೋಗ್ತದೆ. ಇದು ಕಲಬುರಗಿ ಗುಲ್ಬರ್ಗ ಹೋಗೋ ರೋಡು. ಈ ಕಡೆ ಹೈದರಾಬಾದ್ ಹೋಗ್ತದ. ಇಲ್ಲಿ ಬಾಪಿ ಇಲ್ಲಿ ನಿನ್ನೆ ಒಂದು ಲಾರಿ ನಿಂತಿತ್ತು. ಲಾರಿ ಮಿನಿಮಮ್ ಅಂದ್ರೆ ಒಂದು 10-12 ದಿವಸ ಇತ್ತಂತ. ಸಾರ್ವಜನಿಕರು ತುಂಬಾ ತೊಂದರೆ ಆಗ್ಲತ್ತಿತ್ತು. ಅದ್ರ ಸಲಕ್ಕಾಗಿ ಒಂದು ನಾನು ಸಣ್ಣ ವಿಡಿಯೋ ಮಾಡಿದ್ದೆ. ಸಣ್ಣ ವಿಡಿಯೋ ಮಾಡಿ ನೋಡ್ರಿ, ಭಾಳ ಲಾರಿಗಳು ಹೋಗ್ತಾವ, ಬಸ್ಗಳು ಬರ್ತಾವ, ಸ್ಕೂಲ್ ಬಸ್ಗಳು ಹೋಗ್ತಾವ, 2 ವೀಲರ್ದವ್ರು ಬರ್ತಾವ. ಬಂದ್ರಪ್ಪ ಅಂದ್ರೆ ನೈಟ್ನ್ಯಾಗ ಅದು ಕಾಣಲಿಲ್ಲ ಅಂದ್ರೆ ಯಾರಾದ್ರೂ ಆ ಲಾರಿ ಗುದ್ದಿ ಸತ್ತೋಗ್ತಾರ. ಇದ್ರ ಜವಾಬ್ದಾರಿ ಯಾರಂತ ಒಂದು ಸಣ್ಣ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫೇಸ್ಬುಕ್ನಾಗ ಹಾಕಿದೆ. ಸಂಬಂಧಪಟ್ಟವರು ಆದಷ್ಟು ಅದು ಬೇಗ ಸ್ಥಳಾಂತರ ಇಲ್ಲಿಂದ ಮಾಡ್ಯಾರ. ಈಗ ಎಲ್ಲ ನೀಟ್ ಕ್ಲೀನ್ ಆಗ್ಯದ. ಮತ್ತು ನಮ್ದು ದಿನ ಒಂದು ಏನು ಕಾಯಶ್ ಅದಪ್ಪ ಅಂತಂದ್ರು ನೋಡ್ರಿ, ಈ ಸೇಡಂದಾಗು ಇದು ಬ್ರಿಡ್ಜ್ ಮಾಡಿ ಎಷ್ಟೋ ವರ್ಷ ಆಯ್ತು. ಸೂಪರ್ ಆಗಿ ಮಾಡ್ಯಾರ. ರಾತ್ರಿ ಆಯ್ತಪ್ಪ ಅಂತಂದ್ರು ಭಾಳ ಕತ್ತಲಾಗ್ತದ. ಯಾರಾನ ಸೈಕಲ್ ತಗೊಂಡ್ ಹೋಗೋರಿಗೆ, ನಡ್ಕತಾ ಹೋಗೋರಿಗೆ, 2 ವೀಲರ್ ತಗೊಂಡ್ ಬರೋರಿಗೆ, ಆಟೋದಾಗ ಹೋಗೋರಿಗೆ, ಮತ್ತೆ ಹೆಣ್ಮಕ್ಳಾಗ್ಲಿ, ದೊಡ್ಡೋರಾಗ್ಲಿ, ಸಣ್ಣೋರಾಗ್ಲಿ ಹೋಗ್ತಾರ ಬರ್ತಿರ್ತಾರಲ್ಲ, ರಾತ್ರಿ ಆಯ್ತಂದ್ರೆ ಪೂರ ಕತ್ತಲಾಗ್ತದ. ಅದ್ರ ಸಲಕ್ಕಾಗಿ ಈ ಲೆಫ್ಟಿಗೆ ಮತ್ತ ಆ ಸೈಡು ರೈಟಿಗೆ ದೊಡ್ಡ ದೊಡ್ಡ ಕಂಬಗಳು ಮಾಡಬೇಕು. ಕಂಬ ಮಾಡೋದ್ರಲ್ಲಿಂತ ಏನಾಗ್ತವಪ್ಪ ಅಂದ್ರೆ ರಾತ್ರಿ ಲೈಟ್ಗಳು ಬೀಳ್ಬೇಕು. ಲೈಟ್ ಬಿದ್ದುವಪ್ಪ ಅಂದ್ರೆ ಹೋಗೋರಿಗೆ ಬರೋರಿಗೆ ಸೂಪರ್ ಆಗ್ತದ. ಈ ಕಡೆ ಬಿಸಿಲು ಕಡೆ ಚಂದ ಬರ್ತದೆ. ಬಿಸಿಲು ಇರ್ತದ. ಇದು ಫಸ್ಟ್ ಕ್ಲಾಸ್ ಆಗಿ ಲೈಟ್ ಬಿದ್ದುವಪ್ಪ ಅಂತಂದ್ರೆ ಆರಾಮ್ ಹೋಗ್ತಾರ ಬರ್ತಾರ. ರಾತ್ರಿ ಭಾಳ ತೊಂದರೆ ಆಗ್ಲತ್ತದ. ಅದೇ ರೀತಿ ಇಲ್ಲಿ ಬರ್ರಿ, ಬ್ರಿಡ್ಜ್ ಅದಲ್ಲ, ಎಲ್ಲ ತೋರಿಸ್ತೀನಿ ಬರ್ರಿ. ಹಂಗೆ ಆ ಕಡೆ ಹೋಗಪ್ಪಿ, ಆ ಕಡೆ ಹೋಗಿ ತೋರಿಸ್. ಈಗ ಇದು ಬ್ರಿಡ್ಜ್ ಅದ. ಬ್ರಿಡ್ಜಿನ ಮೇಲೂ ಸೇಫ್ಟಿ ಸಲಕ್ಕಾಗಿ ಕಟ್ಟಾರ. ಸಮೀಪ ಬಾ ಇಲ್ಲಿ. ಈಗ ಇಲ್ಲಿ ನೋಡ, ಇದು ಹೆಂಗ್ ಸಿಳಿ ಅದ ನೋಡ, ಹಂಗೆ ಹಿಂದಕ್ಕೆ ಹೋಗು. ಈಗ ಹೆಂಗ್ ಸಿಳಿ ಅದ ನೋಡಿ. ಈಗ ಈ ತರ ಪೂರ ಸಿಳಿ ನಿಂತದ. ಇದು ಆ ಕಡೆ ಬಿತ್ತಪ್ಪ ಅಂತಂದ್ರು ಯಾರ ಮೇನ ಬಿದ್ರು ಗ್ಯಾರಂಟಿ ಸಾಯ್ತಾರ. ಈಗ ನೋಡ್ರಿ, ಅದೇ ರೀತಿ ಈ ಕಡೆ ಬರ್ರಿ. ಈಗ ಈ ತರ ಪಬ್ಲಿಕ್ ಇರ್ತದ. ಬಹಳಷ್ಟು ಜನ ಇಲ್ಲಿ ಓಡಾಡ್ತಿರ್ತಾರ. ಮತ್ತ ನಮಸ್ತೆ, ಇವು ಏನ್ ನೋಡ್ಲತ್ತಿರಲ್ಲ, ಹಿಂಗ್ ಬಂದವಪ್ಪ ಅಂದ್ರೆ ಆ ಕಡೆ ಬಿದ್ರಪ್ಪ ಅಂದ್ರೆ ಗ್ಯಾರಂಟಿ ಸಾಯ್ತಾರ. ಆ ತರ ಪರಿಸ್ಥಿತಿ ಅದ. ದಯವಿಟ್ಟು ಏನ್ ಸಂಬಂಧಪಟ್ಟವ್ರು ಇರ್ತಿರಲ್ಲ, ನಮಗೊಂದೇ ಒಂದು ಆಸೆ ಏನಂದ್ರೆ, ಭಾಳ ವರ್ಷ ಆಯ್ತು, ರೈಟಿಗೆ ಲೆಫ್ಟಿಗೆ ದೊಡ್ಡ ದೊಡ್ಡ ಕಂಬಗಳು ಹಾಕಿ ಕಂಪಲ್ಸರಿ ಲೈಟ್ ಅಳವಡಿಕೆ ನೀವು ಮಾಡಿದ್ರಂದ್ರೆ ಎಲ್ಲರಿಗೂ ಸೂಪರ್ ಆಗ್ತದಂತ ನಮ್ಮ ಮನವಿ ಅದ. ಮತ್ತು ಸಂಪೂರ್ಣವಾಗಿ ನೀವೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ಹೋಗಿ ಈಗ ಹಾಂ, ಈಗ ನೋಡ್ರಿ ಎಷ್ಟು ಜನ ಬರ್ತಾ ಇರ್ತಾರೆ ನೋಡ್ರಿ. ಈ ತರ ಓಡಾಡ್ತಾನೆ ಇರ್ತಾರೆ ಜನಗಳು ಎಲ್ಲರೂ. ಏನ್ರಿ ಗೌಡ್ರೆ, ನಾವು ವಿಡಿಯೋ ಯಾಕೆ ಮಾಡ್ಲತ್ತೀವಪ್ಪ ಅಂತಂದ್ರೆ ರಾತ್ರಿ ಆಯ್ತಪ್ಪ ಅಂದ್ರೆ ಲೈಟ್ಗಳು ಬೇಕಿಲ್ಲಿ. ಲೈಟ್ ಇದೀವಿ ಅಂದ್ರೆ ಬೆಸ್ಟ್ ಆಗ್ತದ ಅಂತ ನಮ್ಮ ಅನಿಸಿಕೆ ಅದ. ನೀವೇನಂತೀರಿ? ಬ್ರಿಡ್ಜ್ ಮ್ಯಾಗ ರಾತ್ರಿ ಲೈಟ್ ಇರ್ಬೇಕು. ಯಾಕಂತಂದ್ರು ಹೆಣ್ಮಕ್ಳು ಬಂದ್ರ ಅಂದ್ರೆ ಬಂಗಾರ ಸರ ಇರ್ತಾವ, ರೊಕ್ಕ ಇರ್ತಾವ, ಸಾಮಾನ್ ಇರ್ತಾವ, ಕಳ್ತನ ಅದಾವ ಅಂದ್ರ ಅವಶ್ಯಕತೆ ಅದ, ಲೈಟ್ ಬೇಕಂತ ಅಂತೀರಿ. ರೈಟ್ ಗೌಡ್ರೆ. ನೋಡ್ರಿ, ಈ ತರ ನಾವೊಂದು ವಿಡಿಯೋ ಯಾಕೆ ಮಾಡ್ಲತ್ತೀವಪ್ಪ ಅಂತಂದ್ರೆ ಸಾರ್ವಜನಿಕರು ಎಷ್ಟೋ ಜನ ಇಲ್ಲಿ ಓಡಾಡ್ತಾರ. ಇಲ್ಲಿ ನೋಡ್ರಿ, ಈ ತರ ಎಲ್ಲ ಬರ್ತಾ ಇರ್ತಾರ, ಹೋಗ್ತಾ ಇರ್ತಾರ. ಭಾಳ ತೊಂದರೆ ಆಗ್ಲತ್ತದ. ಇಲ್ಲಿ ರಾತ್ರಿ ಆಯ್ತಪ್ಪ ಅಂತಂದ್ರೆ ಒಂಥರ ಭಯಾನಕ ಆದಂತ ಒಂದು ಭಯ ಬರ್ತದೆ. ಅದ್ರ ಸಲಕ್ಕಾಗಿ ನಾವು ಕೇಳೋದೇನಪ್ಪ ಅಂತ ನೋಡ್ರಿ, ಈಗ ಎಷ್ಟು ಗಾಡಿಗಳು ಬರ್ತಾವ ನೋಡ್ರಿ. ಈಗ ಈ ತರ ಗಾಡಿಗಳು ಬರ್ತಾನೇ ಇರ್ತಾವ, ಆಟೋಗಳು ಬರ್ತಾ ಇರ್ತಾವ. ನಮಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ, ಅದಕ್ಕಾಗಿ ಕಂಪಲ್ಸರಿ ಬ್ರಿಡ್ಜ್ ಮ್ಯಾಗ ಲೈಟ್ ಅಳವಡಿಕೆ ಮಾಡಬೇಕು ಅಂತ ನಮ್ಮ ಮನವಿ ಅದ. ಈಗ ನೋಡ್ರಿ, ಎಷ್ಟು ಬರ್ತಿರ್ತಾವ ನೋಡ್ರಿ. ಈಗ 2 ವೀಲರ್ದವ್ರು ಬರ್ತಾರ, 4 ವೀಲರ್ದವರು ಬರ್ತಾರ. ಈಗ ಈ ತರ ಬರ್ತಾನೇ ಇರ್ತಾರ ನೋಡ್ರಿ. ಈಗ
ಈಗ ಬಸ್ಸುಗಳೆಲ್ಲ ಹೋಗ್ತಿರ್ತಾವ, ಈ ಥರ ಎಲ್ಲ ಸಾರ್ವಜನಿಕರಿಗೂ ಟೂ ವೀಲರ್ ಮೇಲೆ ಹೋಗ್ತಿರ್ತಾರ. ಒಳ್ಳೆಯ ವ್ಯವಸ್ಥೆ ಆಗಬೇಕು. ರಾತ್ರಿ ಲೈಟು ಇಲ್ಲಿ ಬಿದ್ದುವಪ್ಪ ಅಂತಂದ್ರು ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗ್ತದ ಅಂತ ನಮ್ಮ ಮನವಿ ಅದ. ನೋಡ್ರಿ ಈ ಥರ ವ್ಯವಸ್ಥೆ ಆದ ನೋಡ್ರಿ. ಈಗ ನೋಡ್ರಿ ನಿಮ್ಮೆಲ್ಲರಿಗೆ ಲೈವ್ ಮುಖಾಂತರನೇ ತೋರಿಸ್ಲತ್ತೀನಿ. ಈಗ ಗುಲ್ಬರ್ಗಕ್ಕೆ ಹೋಗೋ ಬಸ್ಗಳು ನೋಡ್ರಿ ಎಷ್ಟು ಹೊಂಟಾವ ನೋಡ್ರಿ. ಈಗ ಎಲ್ಲ ಟೂ ವೀಲರ್ ಮರದಾಗ ಎಲ್ಲ ಹೆಂಗೆ ಹೊಂಟಾರ ನೋಡ್ರಿ. ಈಗ ಟೂ ವೀಲರ್ಗಳ ಮ್ಯಾಗ ಹೊಂಟಾರ, ಎಲ್ಲರೂ ಹೊಂಟಾರ. ನಮ್ಗೆ ಒಂದೇ ಒಂದು ಕಾಯಶ ಏನಪ್ಪ ಅಂತಂದ್ರೆ ಕಂಪಲ್ಸರಿ ಇಲ್ಲಿ ರಾತ್ರಿ ಲೈಟಿನ ಅಳವಡಿಕೆ ಮಾಡಿದ್ರಪ್ಪ ಅಂತಂದ್ರು ಸೂಪರ್ ಆಗ್ತದ ಅಂತ ನಮ್ಮ ಮನವಿ ಅದ. ಬರ್ರಿ, ಸಾರ್ವಜನಿಕರು ಬರ್ತಿರ್ತಾರ, ಎಲ್ಲರೂ ಬ್ಯುಸಿದಾಗಾರ, ಬೆಳಗ್ಗೆ ಅವ್ರವ್ರ ಕೆಲ್ಸಕ್ಕೆ ಹೋಗೋಂತಹ ಟೆನ್ಷನ್ನಾಗಿರ್ತಾರ. ಸ್ವಲ್ಪ ಜನ ಮೊಬೈಲ್ ಸೋಷಿಯಲ್ ಮೀಡಿಯಾದಾಗ ಮಾತಾಡಂದ್ರೆ ಸ್ವಲ್ಪ ಅಂಜುತ್ತಿರ್ತಾರ, ಸ್ವಲ್ಪ ಮಂದಿ ಮಾತಾಡ್ತಾರ. ನೋಡಿ ಬರ್ರಿ ಎಲ್ಲ ನಿಮ್ಗೆ ತೋರಿಸ್ತೀನಿ ಯಾವ ಥರ. ನಾ ಇದು ವಿಡಿಯೋ ಯಾಕೆ ಮಾಡ್ಲತ್ತೀನಪ್ಪ ಅಂದ್ರೆ ಇದು ಬೆಳಿಗ್ಗೆ ಮಾಡ್ಲತ್ತೀನಿ. ಒಂದು ಸರಿ ನಿಮಗೆ ಎಲ್ಲರಿಗೆ ರಾತ್ರಿ ವಿಡಿಯೋ ಮಾಡಿ ತೋರಿಸ್ತೀನಿ. ರಾತ್ರಿ ಎಷ್ಟು ಡೇಂಜರ್ ಇರ್ತದಂತ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಇದು ಬೆಳಿಗ್ಗೆ ಯಾಕೆ ಮಾಡ್ಲತ್ತೀನಿ ಅಂದ್ರೆ ಇದು ನಿಮ್ಮ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು. ಬೆಳಿಗ್ಗೆ ಈ ಥರ ಇರ್ತದ, ರಾತ್ರಿ ಈ ಥರ ಇರ್ತದ ಅಂತ. ಅದ್ರ ಸಲಕ ಬೆಳಿಗ್ಗೆ ವಿಡಿಯೋ ಮಾಡ್ಲತ್ತೀನಿ ನಾನು. ಒಂದು ದಿವಸ ಏನು ಮಾಡ್ತೀನಪ್ಪ ಅಂತಂದ್ರೆ ರಾತ್ರಿ ವಿಡಿಯೋ ಮಾಡ್ತೀನಿ. ರಾತ್ರಿ ವಿಡಿಯೋ ಮಾಡಿ ರಾತ್ರಿ ಟೈಮ್ನಾಗ ಯಾವ ಥರ ಕಾಣ್ತದ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಇದೇ ನೋಡ್ರಿ ರೈಲ್ವೆ ಹಾಳಿ. ಇದೇನು ನೋಡ್ಲತ್ತಿರಲ್ಲ ಇದು ನೀವು, ಇದು ರೈಲ್ವೆ ಹಾಳಿ. ಇದು ಸೀದಾ ಹೈದರಾಬಾದ್ಗೆ ಹೋಗ್ತದೆ. ಇದು ಹೈದರಾಬಾದ್ ಹೋಗೋ ಹಾಳಿ ಇದು. ಮತ್ತು ಈ ಕಡೆ ಬರ್ರಿ, ಈ ಕಡೆ ತೋರಿಸ್ತೀನಿ ನಿಮ್ಮೆಲ್ಲರಿಗೆ. ಈಗ ಇದಾದಲ್ಲ, ಇದು ಗುಲ್ಬರ್ಗ, ವಾಡಿ, ಬೆಂಗಳೂರು ಎಲ್ಲ ಕಡೆ ಹೋಗುವ ರೈಲ್ವೆ ಹಾಳಿ ಇದು. ಇದ್ರ ಮಧ್ಯದಾಗ ನಾ ಇದ್ದೀನಿ. ಈಗ ಮಧ್ಯದಾಗ ನಾ ಇದ್ದೀನಿ. ಇಲ್ಲಿ ನೋಡಿ ಸಾರ್ವಜನಿಕರು ಎಷ್ಟು ಜನ ಓಡಾಡ್ಲತ್ತಾರ ನೋಡ್ರಿ, ಟೂ ವೀಲರ್ ಮ್ಯಾಗು ಎಲ್ಲ. ನಿಮಗೆ ಲೈವ್ ಯಾಕೆ ತೋರಿಸ್ಲತ್ತೀನಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ಈ ರೋಡಿಗೆ ಎಷ್ಟು ಜನ ನಡೀತಾರ ಬೆಳಿಗ್ಗೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಲಿ ಅಂತ ನಾ ಲೈವ್ ಮೂಲಕ ನಿಮ್ಮೆಲ್ಲರಿಗೂ ತೋರಿಸ್ಲತ್ತೀನಿ. ನೋಡ್ರಿ ಎಷ್ಟು ಬಸ್ ಬರ್ತಾವ ನೋಡ್ರಿ. 5 ನಿಮಿಷ ಆಗಿರಲ್ಲ ಒಂದು ಬಸ್ ಬಂದಿರ್ತದೆ. ಈಗ ನೋಡ್ರಿ ಇಲ್ಲಿ ಟೂ ವೀಲರ್ ಹೋಗ್ಲತ್ತದ, ಬಸ್ಸು ಹೋಗ್ಲತ್ತದ. ಈ ಥರ ಫುಲ್ ಯಾವಾಗಲೂ ಫುಲ್ ಜಾಮ್ ಆಗಿರ್ತದೆ. ಈಗ ಇಲ್ಲಿ ನೋಡ್ರಿ ಕಾರು ಹೊಂಟದ, ಈಗ ಟೂ ವೀಲರು ಹೊಂಟದ. ಈ ಥರ ಫುಲ್ ಬ್ಯುಸಿ ಇರ್ತದೆ ಇದು ರೋಡು. ಇಷ್ಟು ಬ್ಯುಸಿ ಇರ್ತದ. ಒಂದೊಂದು ಸರಿ ಅಂತಂದ್ರೆ ಅವಾಗವಾಗ ಏನಾದರೂ ಸ್ಟ್ರೈಕು ಅದು ಇತ್ತಪ್ಪ ಅಂತಂದ್ರೆ ಕಂಪಲ್ಸರಿ ಜಾಮ್ ಆಗ್ತದೆ. ಅಷ್ಟು ಫುಲ್ ಇರ್ತದೆ ಇದು ರೋಡು. ನೋಡ್ರಿ ಫುಲ್ ಸೆಡ. ನಿಮ್ಗೆ ಬ್ರಿಡ್ಜ್ ಮ್ಯಾಗ ನಿಂತು ನಾ ವಿಡಿಯೋ ಮಾಡ್ಲತ್ತೀನಿ, ಎಲ್ಲ ಅಷ್ಟು ಫುಲ್ ತೋರಿಸ್ಲತ್ತೀನಿ. ನೋಡ್ರಿ ಎಲ್ಲರೂ ಈ ಥರ ಅದ. ಆಟೋದವ್ರು ಹೊಂಟಾರ, ಮಾತಾಡ್ತಾರ, ಏನೋ ಕೇಳಮು. ಮಾತಾಡಿದ್ರಪ್ಪ ಅಂದ್ರೆ ಬೆಸ್ಟ್ ಆಗ್ತದ. ಮಾತಾಡ್ಬೇಕಲ್ಲ, ಅವ್ರು ಅಂಜುತ್ತಿರ್ತಾರ. ರಾತ್ರಿ ಲೈಟ್ ಬೇಕಂತ ನಮ್ಮ ಅನಿಸಿಕೆ ಆದ್ರಿ. ಲೈಟ್ಗಳು ಬೇಕು. ಲೈಟ್ ಇದೆಯಪ್ಪ ಅಂದ್ರೆ ಏನಾಗ್ತದ, ಸ್ವಲ್ಪ ಭಯ ಇರಲ್ಲ ಅಂತ. ಅದ್ರ ಸಲಕ್ಕೆ ಮಾಡ್ಲತ್ತೀನಿ ರೀ ವಿಡಿಯೋ. ರೈಟ್, ನೋಡ್ರಿ ಇಲ್ಲಿ ನೀರು ತಗೊಂಡು ಹೊಂಟಾರ ಒಬ್ರು. ಸ್ವಲ್ಪ ಮಂದಿ ಮಾತಾಡ್ಲಕ್ಕೆ ಸ್ವಲ್ಪ ಭಯ ಪಡ್ತಾರ, ಸ್ವಲ್ಪ ಮಂದಿ ಖುಷಿಲಿಂತ ಮಾತಾಡ್ತಾರ. ನೋಡ್ರಿ ಎಷ್ಟು ಫುಲ್ ಜನ ಅದ ನೋಡ್ರಿ. ಈ ಥರ ಟೂ ವೀಲರ್ ಮ್ಯಾಗ ಬರ್ತಿರ್ತಾರ, 4 ವೀಲರ್ ಮ್ಯಾಗ ಬರ್ತಿರ್ತಾರ. ಟೂ ವೀಲರ್ ಮ್ಯಾಗ ಹೊಂಟಾರ. ನಮಸ್ಕಾರ, ನಿಮ್ಮ ಹೆಸರು ಏನ್ರಿ? ಗುರುನಾಥ್. ನಾವು ವಿಡಿಯೋ ಯಾಕೆ ಮಾಡ್ಲತ್ತೀವಿ ಅಂದ್ರೆ ರಾತ್ರಿ ರೈಟಿಗೆ ಲೆಫ್ಟಿಗೆ ಲೈಟ್ ಕಂಬಗಳಾಗಿ ಲೈಟ್ ಬೇಕಂತ ನಮ್ಗೆ ಅನಿಸಿಕೆ ಅದ. ನಿಮ್ದೇನಂತೀರಿ? ಲೈಟ್ ಇದ್ರೆ ಸ್ವಲ್ಪ ಗಾಡಿ ಬಂದ್ ಮಾಡ್ರಿ. ಭಾಳ ಅಡಚಣೆ ರೀ. 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 ಭಾಳ ಅಡಚಣೆ
ಲೈಟ್ ಇದೀವಪ್ಪ ಅಂದ್ರೆ ಚಂದ ಆಗ್ತದಲ್ಲ, ಬೆಳಕಾಗ್ತದ. ಯಾರನ್ನ ರಾತ್ರಿ ಹೆಣ್ಮಕ್ಳು ಅವ್ರು ಇವ್ರು ಬಂಗಾರ ಸರ ಹಾಕೊಂಡ್ರೆ ಹಾ ಕಾಣ್ತದ, ಕಾಣಲ್ಲ, ಗೊತ್ತಾಗ್ತದ. ಅದಕ್ಕೆ ಲೈಟ್ ಬೇಕಂತ ನಮ್ದು ನಾಳಿಗಳು. ಅದೇ ಬೆಳಕಿತ್ತಂದ್ರೆ ಸಾಯಲ್ಲ. ರೈಟ್ ಸರ್, ಥ್ಯಾಂಕ್ ಯು. ಲೈಟ್ ಬೇಕಂತಿರಲ್ಲ, ಕಂಬಗಳು ಬೇಕು, ಲೈಟ್ ಬೇಕು. ರೈಟ್ ಸರ್, ಥ್ಯಾಂಕ್ ಯು ಮಾತಾಡಿದಕ್ಕೆ. ನೋಡ್ರಿ ಅವರು ಲೈಟ್ ಬೇಕಂತ ಕೇಳತ್ತಾರ. ನೋಡ್ರಿ ಜನಗಳು ಹೊಂಟಾರ, ಜನಗಳಿಗೆ ಕೇಳ್ತೀವಿ. ಯಾಕಂದ್ರೆ ಒಬ್ಬೊಬ್ರು ಮಾತಾಡ್ತಾರ, ಒಬ್ಬೊಬ್ರು ಮಾತಾಡಲ್ಲ. ಸ್ವಲ್ಪ ಮಂದಿ ನಾಚ್ತಾರ, ಸ್ವಲ್ಪ ಮಂದಿ ಅಂಜುತ್ತಾರ. ನೋಡ್ರಿ ಸ್ಕೂಲ್ ಬಸ್ ಹೊಂಟದ, ಆಟೋ ಹೊಂಟದ, ಸ್ಕೂಲ್ ಹುಡುಗ ಹೊಂಟಾರ. ಲೈವ್ ಮುಖಾಂತರ ಹವ ಈಗ ನಿನ್ನೆ ಏನ್ ಲಾರಿ ನಿಂತಿತ್ತಲ್ಲ, ಅವೆಲ್ಲ ಸಾಮಾನು ಗಿರೀಸು ಅವು ಎಲ್ಲ ಡಬ್ಬ ಗಿಬ್ಬ ಎಲ್ಲ ಇಲ್ಲಿ ಯಾವ ನೋಡ್ರಿ. ಈ ತರ ಎಲ್ಲ ಓಡಾಡ್ತಿರ್ತಾರ. ಈಗ ಒಂದ್ ಸ್ವಲ್ಪ ಮಂದಿ ನಡ್ಕತ್ತ ಬರ್ತಿರ್ತಾರ. ಅದನ್ನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ ಬರ್ರಿ. ನಾ ಲೈವ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಕಂಪಲ್ಸರಿ ಬ್ರಿಡ್ಜ್ ಮೇಲೆ ಲೈಟಿಂದು ಅಳವಡಿಕೆ ಮಾಡಬೇಕು ಅಂತ ನಮ್ಮ ಕೋರಿಕೆ. ಅದಕ್ಕಾಗಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಒಂದು ಯಾವುದೋ ಸರ್ಕಾರದೊಂದು ಗಾಡಿ ಹೊಂಟದ, ನೋಡ್ರಿ ಎಷ್ಟು ಟೂ ವೀಲರ್ಗಳು ಹೊಂಟಾವ. ಈಗ ಹೆಂಗ್ ಹೋಗ್ತಲ್ಲತ್ತಾರ. ಈಗ ನೋಡ್ರಿ ಪಾದಚಾರಿಗಳು ಇರ್ತಾರ. ಇವರು ಇವತ್ತು 5 ಅಗಲತ್ತದ ಆರಾಮಾಗಿ ನಡ್ಕತ ಹೋಗ್ತಾರ. ರಾತ್ರಿ ಟೈಮ್ನಾಗ ಅವರು ನಡ್ಕತ ಹೋಗ್ಬೇಕಾದ್ರೆ ಹೋಲ್ಡನ್ ರಾತ್ರಿ ಟೈಮಿಗೆ ಅವ್ರಿಗೆ ನಡ್ಕತ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದ. ನಾವು ವಿಡಿಯೋ ಯಾಕೆ ಮಾಡ್ಲತ್ತೀವಪ್ಪ ಅಂತಂದ್ರು, ರಾತ್ರಿ ಇಲ್ಲಿ ಲೈಟ್ಗಳು ಬೇಕಂತ ಮಾಡ್ಲತ್ತೀವಿ. ಲೈಟ್ ಬೇಕಾ ಬೇಡ? ಲೈಟ್ಗಳು ಬೇಕಿಲ್ಲ. ಈಗ ನಡ್ಕತ ಹೋಗ್ಲತ್ತೀರಿ ನೀವು. ರಾತ್ರಿ ಈಗ ಬರ್ಬೇಕಾದ್ರೆ ರಾತ್ರಿ ಆಗ್ತದ ನಿಮಗ್. ಈ ಕಡೆ ಲೈಟ್ಗಳು ಬೇಕಾ ಬೇಡ? ಬೇಕಾ ನಿಮಗ? ಲೈಟ್ ಇತ್ತಂದ್ರೆ ಎಲ್ಲರಿಗೆ ಒಳ್ಳೇದಾಗ್ತದ. ರೈಟ್, ಹಾ ರೈಟ್. ನೋಡ್ರಿ ಸಾರ್ವಜನಿಕರು ಕೇಳತ್ತೀವಿ, ಅವ್ರೆಲ್ಲರೂ ಲೈಟ್ ಬೇಕೇ ಅಂತ ಅಲ್ಲತ್ತಾರ. ಬಸ್ ಹೋಲತ್ತದ ನೋಡ್ರಿ. ಯಾರಾದರೂ ಮಾತಾಡೋರು ಇದ್ದೀರಪ್ಪ ಅಂತಂದ್ರು ಅವರು ಮಾತಾಡ್ಬೋದು. ಸ್ವಲ್ಪ ಜನ ಭಯ ಪಡ್ತಾರ. ನೋಡ್ರಿ ಈ ತರ ಹೋಗ್ತಾ ಇರ್ತಾರೆ ಎಲ್ಲರೂ. ಅವರೆಲ್ಲರಿಗೂ ಒಳ್ಳೆಯ ವ್ಯವಸ್ಥೆ ಆಗ್ಬೇಕು. ಇಲ್ಲಿ ನೋಡ್ರಿ ಎಷ್ಟು ಪಬ್ಲಿಕ್ ಓಡಾಡ್ತಾರಂತ ನಿಮ್ಮೆಲ್ಲರಿಗೂ ಗೊತ್ತಾಗ್ಬೇಕನ್ನೋ ಸಲಕ್ಕಾಗಿ ನಾನು ಲೈವ್ ನಿಮ್ಮೆಲ್ಲರಿಗೂ ತೋರಿಸ್ಲತ್ತೀನಿ. ಇಲ್ಲಿ ನೋಡ್ರಿ ಲಾರಿಗಳು. ಈಗ ಲಾರಿಯಿಂದ ಕಂಟಿನ್ಯೂ ಸತತವಾಗಿ ಇವೆಲ್ಲ ಗಾಡಿಗಳು ಹೊಂಟವ. ಮತ್ತ ಮಕ್ಕಳು ವ್ಯಾನು, ಈಗ ಟೂ ವೀಲರ್ಗಳು, ಈ ತರ ಎಲ್ಲರೂ ಬರ್ತಾನೆ ಇರ್ತಾರ. ಈ ತರ ಇರ್ತದ ನೋಡ್ರಿ. ಈ ತರ ಅದಿಲ್ಲ ನಮ್ಮ ಸೇಡಂದ ತಾಲೂಕದಾಗ ಒಂದು ದೊಡ್ಡ ಸಮಸ್ಯೆ ಅದಿದ್ದು. ಎಷ್ಟೋ ವರ್ಷ ಆದ್ರೂ ಜನಗಳು ಭಾಳ ಬ್ಯುಸಿಯಾರ. ಅದನ್ನು ಯಾರಿಗಾದ್ರೂ ಒಬ್ರಿಗೆ ಇಬ್ರಿಗೆ ನಿಲ್ಲಿಸಿ ಮಾತಾಡ್ಬೋದು.
ನೋಡ್ರಿ ಎಷ್ಟು ಪಬ್ಲಿಕ್ ಹೊಂಟದ ನೋಡ್ರಿ, ಕಂಟಿನ್ಯೂ ಆಗಿ ಬರ್ತಾನೇ ಇರ್ತಾರ, ಅಷ್ಟು ಫುಲ್ ಜನ ಇರ್ತಾರೆ ಇಲ್ಲಿ. ಕಂಪಲ್ಸರಿ ರಾತ್ರಿ ಲೈಟಿನ ವ್ಯವಸ್ಥೆ ಆಗಬೇಕು, ಕಂಬಗಳು ಹಾಕ್ಬೇಕು, ರೈಟಿಗೆ ಲೆಫ್ಟಿಗೆ ಕಂಪಲ್ಸರಿ ಲೈಟ್ಗಳ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಅನಿಸಿಕೆ ಅದ. ಇಲ್ಲೊಬ್ರು ಹೊಂಟ್ರ, ಏನಿಲ್ಲ ಇಲ್ಲಿ ಆಗ್ಲತ್ತವ, ಆರಾಮ್ ಓಡಾಡ್ಬೋದು. ರಾತ್ರಿ ಆದ್ರೆ ಕಷ್ಟ ಆಗ್ಲತ್ತದ. ಲೈಟಿನ ವ್ಯವಸ್ಥೆ ಬೇಕಂತ ನಾವು ಮಾಡ್ಲತ್ತೀವಿ. ನಿಮಗೇನ್ ಅನಿಸ್ತದ, ಬೇಕಾ ಬೇಡ? ಲೈಟಿನ ವ್ಯವಸ್ಥೆ ಬೇಕಲ್ಲ. ನಿಮ್ಮ ಹೆಸರು? ಸಂದೀಪ್. ಊರು? ರೈಟ್, ಥ್ಯಾಂಕ್ ಯು. ನೋಡ್ರಿ, ಅವರು ಲೈಟಿನ ವ್ಯವಸ್ಥೆ ಬೇಕಂತ ಕೇಳತ್ತಾರ. ಯಾಕಂದ್ರೆ ಇಲ್ಲಿ ಸಾರ್ವಜನಿಕರು ಎಲ್ಲರಿಗೆ ಲೈಟಿನ ವ್ಯವಸ್ಥೆ ಕಂಪಲ್ಸರಿ ಬೇಕೇ ಬೇಕು. ಇಷ್ಟು ಜನ ನೋಡ್ರಿ, ಈಗ ಆಗ್ಲತ್ತದ, ಆರಾಮಾಗಿ ಓಡಾಡ್ತೀವಿ ನಾವು, ಹಂಗೇನಿಲ್ಲ, ಆರಾಮಾಗಿ ಓಡಾಡ್ತೀವಿ. ಅದೇ ರಾತ್ರಿ ಆಯ್ತಪ್ಪ ಅಂತಂದ್ರೆ ಭಾಳ ಮುಷ್ಕಿಲ್ ಆಗ್ತದ. ಇಲ್ಲಿ ನೋಡ್ರಿ ಎಷ್ಟು ಬಸ್ಗಳು ಹೊಂಟಾವ್ ನೋಡ್ರಿ, ಎಷ್ಟು ಸ್ಕೂಲ್ ಬಸ್ ಹೊಂಟಾವ್ ನೋಡ್ರಿ. ಈಗ ಈ ಸ್ಕೂಲ್ ಬಸ್ ಇರ್ತಾವ, ಇವ್ರಿಗೆಲ್ಲರಿಗೆ ಅನುಕೂಲ ಆಗ್ಬೇಕಾಯ್ತಪ್ಪ ಅಂತಂದ್ರೆ ರಾತ್ರಿ ಲೈಟ್ ಬೇಕಲ್ಲ. ಈಗ ಡೇ ಅದ, ಆರಾಮಾಗಿ ಓಡಾಡ್ತಾರ ಅವರು. ರಾತ್ರಿ ಬಂತಪ್ಪ ಅಂದ್ರೆ ಎಷ್ಟು ಮುಷ್ಕಿಲ್ ಆಗ್ತದೆ. ಈಗ ಆದಷ್ಟು ನಾನು ಪ್ರಯತ್ನ ಮಾಡ್ಲತ್ತೀನಿ, ಎಷ್ಟು ಜನ ಆಗ್ತಾರ ಅಷ್ಟು ಜನಗಳಿಗೆ ನಿಲ್ಲಿಸಿ ಕೇಳುವಂತಹ ಪ್ರಯತ್ನ ಮಾಡ್ಲತ್ತೀನಿ. ಅವರು ಸ್ವಲ್ಪ ಜನ ಮಾತಾಡ್ತಾರ, ಸ್ವಲ್ಪ ಜನ ಅಂಜುತ್ತಾರ. ಈಗ ಇಲ್ಲಿ ನೋಡ್ರಿ, ಟೂ ವೀಲರ್ಗಳು ಎಷ್ಟು ಕಂಟಿನ್ಯೂ ಹೊಂಟವ. ಈ ಥರ ಇರ್ತದ. ಭಾಳ ಮಂದಿ ಇಲ್ಲಿ ನೋಡ್ರಿ ಪಾದಚಾರಿಗಳಾರ, ಅವರು ನಡ್ಕತಾನೆ ಹೊಂಟಾರ. ಅವ್ರಿಗೂ ಕೇಳ್ತೀನಿ, ಲೈಟ್ ಬೇಕಾ ಏನು ಬೇಡ ಅಂತ. ಎಲ್ಲೆಲ್ಲತ್ತಿರಪ್ಪ ಕೆಲ್ಸಕ್ಕೆ? ರಾತ್ರಿ ಇಲ್ಲಿ ಲೈಟ್ಗಳು ಬೇಕಂತ ವಿಡಿಯೋ ಮಾಡ್ಲತ್ತೀವಿ, ಬೇಕಾ ಬೇಡ? ಈ ಕಡೆ ನಿಂದ್ರಿ. ಲೈಟ್ ಬೇಕಾ ಬೇಡ? ರಾತ್ರಿ ಬೇಕಲ್ಲ, ರೈಟ್. ನೋಡ್ರಿ ಸ್ನೇಹಿತರೆ, ಆದಷ್ಟು ಪ್ರತಿಯೊಬ್ಬರಿಗೆ ನಾನು ಕೇಳಿನಿ, ಮತ್ತು ನಮಗೂ ಬೇಕು. ಯಾಕಂದ್ರೆ ಇಲ್ಲಿ ಡೇದಾಗ ಆರಾಮಾಗಿ ಓಡಾಡ್ಬೋದು. ರಾತ್ರಿ ಆಯ್ತಪ್ಪ ಅಂತಂದ್ರೆ ಭಾಳ ಕಷ್ಟ ಆಗ್ತದ ಓಡಾಡ್ಬೇಕಾದ್ರು. ಯಾರಾದರೂ ಕಳ್ಳರಿದ್ರಪ್ಪ ಅಂದ್ರೆ ಅವ್ರಿಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದ. ಮತ್ತು ಆಕ್ಸಿಡೆಂಟ್ ಆಗ್ಲಕ್ಕಂತೂ ಭಾಳ ಡೇಂಜರ್ಗಳಾಗ್ತಾವೆ ರಾತ್ರಿ. ಟೂ ವೀಲರ್ದವ್ರಿಗೆ, ಪಾದಚಾರಿಗಳಿಗೆ ಕರೆಕ್ಟಾಗಿ ಓಡಾಡ್ಬೇಕಾಯ್ತಪ್ಪ ಅಂದ್ರೆ ಇಲ್ಲಿ ಲೈಟಿನ ವ್ಯವಸ್ಥೆ ಮಾಡಬೇಕಂತ ನಮ್ಮ ಕಳಕಳಿಯ ಮನವಿ ಅದ. ದಯವಿಟ್ಟು ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಹರಿಸಿ ಲೈಟಿನ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಮನವಿ. ಈಗ ನೋಡ್ರಿ, ನಮಸ್ಕಾರ ಸರ್. ಆರಾಮ್ ಸರ್. ಎಲ್ಲರೂ ಹೆಂಗ್ ಓಡಾಡ್ಲತ್ತಾರ, ಈ ತರ ವ್ಯವಸ್ಥೆ ಅದ. ಇದು ನಾವು ಸ್ವಲ್ಪ ಬದಲಾವಣೆ ಮಾಡ್ಬೇಕಾದ್ರೆ ನಾವೆಲ್ಲರೂ ಪ್ರಶ್ನೆ ಮಾಡಬೇಕು. ಸುಮ್ಮನೆ ಮನೆಯಲ್ಲಿ ಕುಂತ್ರಲ್ಲ, ಪ್ರಶ್ನೆ ಮಾಡಿದೇವಪ್ಪ ಅಂದ್ರೆ ಅವಾಗ ಏನಾದರೂ ಬದಲಾವಣೆ ಆಗ್ತದೆ. ಸುಮ್ಮನೆ ಆರಾಮ್ ಮನೆಗೆ ಕುಂತೇವಂದ್ರೆ ಏನು ಬದಲಾವಣೆ ಆಗಲ್ಲ. ನೋಡ್ರಿ ಎಷ್ಟು ಬಿಜಿ ಇರ್ತದ. ಎಲ್ಲರೂ ನೋಡ್ಲತ್ತೀರಿ, ಲೈವ್ನಾಗ ತೋರಿಸ್ಲತ್ತೀನಿ. ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು. ನೋಡ್ರಿ, ಈ ಸ್ಕೂಲ್ ಬಸ್ಗಳು ಎಷ್ಟು ಹೋಗ್ಲತ್ತಾವ ನೋಡ್ರಿ. ಗೌರ್ಮೆಂಟ್ ಬಸ್ಸು ಅಷ್ಟೇ ಹೋಗ್ಲತ್ತಾವ, ಈ ಸ್ಕೂಲ್ ಬಸ್ಸು ಅಷ್ಟೇ ಹೋಗ್ಲತ್ತಾವ, ಮತ್ತು ಜನರು ಕೂಡ ಅಷ್ಟೇ ಹೋಗ್ಲತ್ತಾರ. ಅದಕ್ಕಾಗಿ ಒಳ್ಳೆಯ ವ್ಯವಸ್ಥೆ ಆಯ್ತಪ್ಪ ಅಂತಂದ್ರು, ಲೈಟಿನ ವ್ಯವಸ್ಥೆ ಆಯ್ತಂದ್ರು ಸೂಪರ್ ಆಗ್ತದ, ಮಸ್ತ್ ಆಗ್ತದ, ಎಲ್ಲರಿಗೆ ಅನುಕೂಲ ಆಗ್ತದ. ನಡ್ಕತಾ ಹೋಗ್ತಾರ, ಟೂ ವೀಲರ್ದು ಬರ್ತಾರ, ಫೋರ್ ವೀಲರ್ನಾಗ ಹೋಗೋರು ಹೋಗ್ತಾರ. ಅವಾಗೊಂದು ಭಯ ಇರಲ್ಲ ಇದ್ರ ಮ್ಯಾಗ ಹೋಗೋರಿಗೂ. ಈ ಥರ ವ್ಯವಸ್ಥೆ ಆಯ್ತಪ್ಪ ಅಂತಂದ್ರು ಸೂಪರ್ ಆಗ್ತದಂತ ನನ್ನ ಮನವಿ ಅದ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ.